5 4 3 ಹುಡುಗ ನೋಡ್ರಿ ಗ್ರೂಪ್ ಡ್ಯಾನ್ಸ್ ಆಡ್ತಾರೆ. ಸೊ ಇದು ನಮ್ಮ ತಂಡ. ನೋಡಿ ಗೊತ್ತಾ ಇದ್ದಾರೆ. ಫುಲ್ ದೋಖಾ ಗೈಸ್, ಫುಲ್ ಸ್ಕ್ಯಾಮ್. ಕೆಡಿ ಅವರು ಒಬ್ರು ಸೀರಿಯಲ್ ಅವರು ಎರಡು ಸೀಕ್ರೆಟಾನೆ. ನಾನೀಗ ಫ್ಲಾಗ್ ಎತ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಪಕ್ಕ ಶುಭೋದಯ ಕರುನಾಡು. ಈಗ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಎಲ್ಲ ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ರೆಡಿ ಆದ ನಂತರ ನಮಗೆ ಹಾವೇರಿ ಕಾಲೇಜ್ ಯಾವ್ಯಾವ್ದಿದೆ ಕಾಲೇಜು ಅಲ್ಲೆಲ್ಲ ಹೋಗಿ ಶೋಸ್ ಮಾಡಬೇಕು. ಅದಾದಮೇಲೆ ಸೀದಾ ಬೆಂಗಳೂರು ಕಡೆ ಇವಾಗ ರೆಡಿ ಆಗ್ತೀವಿ. ಅವರೇ ಟಿ ಶರ್ಟ್ ಕೊಟ್ಟಿದ್ದಾರೆ. ಹೋಗಿ ಟಿಫನ್ ಮಾಡ್ಕೊಂಡು ಲೊಕೇಶನ್ಗೆ ಹೋಗಿ ಅಲ್ಲಿ ಒಂದು ರೀಲ್ ಶೂಟ್ ಇದೆ. ಅದಾದಮೇಲೆ ಎಲ್ಲ ಕಾಲೇಜಸ್ಗೆ ಹೋಗ್ತೀವಿ, ಶೋಸ್ ಮಾಡ್ತೀವಿ. 7 ಗಂಟೆ ಆಗಿದೆ, ನಾವೆಲ್ಲ ರೆಡಿ ಆಗಿದ್ದೀವಿ. ಇವ್ರು ಇನ್ನೂ ರೆಡಿ ಆಗಿಲ್ಲ ನೋಡಿ. ಹೈಟೇ ಹೊಡಿತಾ ಕೂತವ್ರೆ. ಹೈಟೇ ಹೊಡಿತಾ ಕೂತವ್ರೆ. ಬರೀ ಡವ್ಗಳು, ಬರೀ ಡವ್ಗಳು. ಕಾಲಿಂಗ್ ಟೈಮ್ ಕೊಟ್ಟಿರೋದು ಒಂದು ಬರೀ ಡವ್. ಕಾಲಿಂಗ್ ಟೈಮ್ ಕೊಟ್ಟಿರೋದು ಎಷ್ಟೊತ್ತಿಗೆ? ಇನ್ನೊಂದು 10 ಮಿನಿಟ್ಸ್ ಇದೆ ಅಷ್ಟೇ. Hi guys. Hello. Good morning. Alla. Shariana. ಹಲೋ, ಲೆಟ್ಸ್ ಗೋ. ಮಾವನಿಗೆ ಹುಷಾರಿಲ್ಲ, ಅವಳನ್ನ ಅಲ್ಲಿ ಬಿಟ್ಬಿಟ್ಟು ನಾವೀಗ ರೀಲ್ ಮಾಡಕ್ ಹೋಗ್ತಾ ಇದೀವಿ. ಆದ್ರೆ ಬೇಜಾರಾಗ್ತಿದೆ. ಈಗ ರೀಲ್ ಶೂಟ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ನಮ್ಮ ಟೀಮ್ ಅವರೆಲ್ಲ ಇಲ್ಲಿದ್ದಾರೆ. ಅಲ್ಲಿ ರೀಲ್ ಶೂಟ್ ಮಾಡೋದು. ಸೊ ಇಲ್ಲಿ ರೀಲ್ ಶೂಟ್. ಇವಾಗ ಇಲ್ಲಿ ಶೂಟ್ ಕಂಪ್ಲೀಟ್ ಆಯಿತು, ರೀಲ್ ಶೂಟು. ಸೊ ಎಸ್, ಎಲ್ಲ ರೂಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ನೆಕ್ಸ್ಟ್ ಕಾಲೇಜ್ಗೆ ಹೋಗಿ ಶೋಸ್ ಕೊಡ್ಬೇಕು ಅಷ್ಟೇ. ಸೊ ಮುಗೀತು. ಈಗ ಸ್ಟೇಗೆ ಹೋಗಿ ನಾಷ್ಟ ಮಾಡಿಕೊಂಡು ಈಗ ರೂಮ್ಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೀದಾ ಕಾಲೇಜ್ ಕಡೆ. ನೋಡಿ ಯಾವ ಥರ ಎಸ್ಕಾರ್ಟ್ಸ್ ನಮಗೋಸ್ಕರ ಸೆಕ್ಯೂರಿಟಿ ಇದು. ಸೊ ಟಿಫನ್ ಮುಗಿಸ್ಕೊಂಡು ಸೀದಾ ಹೋಗ್ತಾ ಇಲ್ಲ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಷ್ಟೆಲ್ಲ ಮುಗಿಸ್ಕೊಂಡು ಈಗ ಫುಲ್ ಎಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕಾಲೇಜ್ ಕಡೆ. ಯಾಕೆಂದರೆ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ, ಕಾಲೇಜಲ್ಲಿ ಪರ್ಫಾರ್ಮೆನ್ಸ್ ಕೊಡೋಕೆ ಹೋಗ್ತಾ ಇದ್ದೀವಿ. ಫ್ಲ್ಯಾಶ್ ಮಾಬ್ ನಡೆಯುತ್ತೆ ಅಲ್ಲಿ. ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡಿ ಟಿ ಕಟ್ಟಿದ ಫ್ಲ್ಯಾಗು ಬಿದ್ದೋಗಿತ್ತು, ಸೊ ಅದಕ್ಕೆ. ಸೊ ಟಿ ಅಲ್ಲಿದೆ. ನಾನೀಗ ಫ್ಲ್ಯಾಗ್ ಎತ್ಕೊಂಡು ಅಲ್ಲಿಗೆ ಹೋಗಬೇಕು. ಲೊಕೇಶನ್ ಬಂದು ರೀಚ್ ಆಗಿದ್ದೀವಿ. ಲೊಕೇಶನ್ ಬಂದಿದ್ದೀವಿ. ಅಲ್ಲಿ ಆಗಲೇ ಸೆಟಪ್ ಮಾಡಿದ್ದಾರೆ. ಆ ಕಡೆ ಅನಿಸುತ್ತೆ, ಅದಕ್ಕೆ ಆ ಕಡೆ ಹೋಗ್ತಾ ಇದ್ದೀವಿ. ಟಿಟಿಗೆ ಹತ್ಬೇಕಂತೆ. ಟಿಟಿಗೆ ಹತ್ತಿ ಸ್ಕ್ಯಾಮ್ ಆಗೋಯ್ತು ಗೈಸ್. ಫುಲ್ ದೋಖಾ, ಫುಲ್ ದೋಖಾ ಗೈಸ್, ಫುಲ್ ಸ್ಕ್ಯಾಮ್. ಇಲ್ಲಿ ಬಂದ್ವಿ, ಲೈಫಲ್ಲಿ ದೋಖಾ ಮಾಡೋರೆ ಅವರು. ತುಂಬ ಒಂದು ಡೈಲಾಗ್ ಹೇಳ್ತಾ, ಮಿಡಲ್ ಕ್ಲಾಸ್ ಅಂತ. ಇವನು ಮಿಡಲ್ ಕ್ಲಾಸ್ ಅಂತ ಡೈಲಾಗ್ ಹೊಡಿತಾನೆ. ಮಿಡಲ್ ಕ್ಲಾಸ್ ಫೋನು ಯಾರಿಗಾರು ಹಾಯ್ ಹೇಳ್ಬೇಕಂದ್ರೆ ಒಂದು ಐಫೋನ್ ಎತ್ಬಿಟ್ಟು ಹಿಂಗೆ ಹಾಯ್ ಅಂತ ನಾವು. ಹಾಂ ಹಾಯ್ ಬ್ರೋ. ಅಷ್ಟು ತುಂಬಾ ಲಾಕರ್ ತಲೆ ಕೆಡ್ಸ್ಕೊಳಲ್ಲ, ಅಮ್ಮಂಗೆ ಫೋನ್ ಹಾಕ್ತಾರೆ. ಅಡ್ವೊಕೇಟ್
ಲಾಯರ್ ಈಗ ಅಡ್ವೊಕೇಟ್ ನಾಚಿಕೆ ಪಾಪ ಹುಡುಗಂಗೆ. ನಾನು ಲಾಸ್ಟ್ ಮಾಡಿದ್ದೀನಿ ಇವಾಗಿಂದ ಆಯ್ತು. ಯಾರು ಇಲ್ಲ. CSK ಅಂದವ್ರಿಗೆ ನಾವೇ ಪುಡಿ ಪುಡಿ ಮಾಡ್ಬಿಡ್ತೀವಿ. ಏನಂತೀರಾ? ನೋಡಿ ಯಾವ ಥರ ಲೆವೆಲ್ಗೆ ಅಂದರೆ ಮುಂದೆ 3 ಕಾರ್ ಹೋಗ್ತಿದೆ, ಹಿಂದೆ ನಾವು ಹೋಗ್ತಾ ಇದ್ವಿ. ಹೆವಿ ಫೀಲ್ಸು. ಸೊ ಅಲ್ಲಿ ರೀಚ್ ಆಗಿದ್ದ ಲೊಕೇಶನ್ ಅದಲ್ಲ ಅಂದರು. ಸೊ ಅದಕ್ಕೆ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಕಾಲೇಜಿಗೆ ಬಂದಿದ್ದೀವಿ. DOP ಟೀಮ್ ಅವ್ರು ನೋಡಿ ಹೆಂಗೆ ಮೈ ನೋಡಿ ಹೆಂಗೆ ಬೀಳ್ತಾ ಇದ್ದಾರೆ. ಕಾಲೇಜ್ ಹತ್ರ ಬಂದಿದ್ದೀವಿ ಎಲ್ಲರೂ. ಫಸ್ಟ್ ಕಾಲೇಜ್ ಇದು. ಹೋಗಿ ಪರ್ಫಾರ್ಮೆನ್ಸ್ ಕೊಟ್ಟು ಹೋಗ್ತಾ ಇದ್ದಾರೆ. ನೋಡ್ಬೋದು ಆಗಲೇ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಟೀಮ್ ಅವ್ರು ಕೂಡ ಹಾಗೆ ಇಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಡ್ಯಾನ್ಸರ್ಸ್ ಎಲ್ಲ ಇರಬೇಕು. ನಮ್ಮ ಟಿ ಟಿ ಅಣ್ಣ ಅದರ ಬುಕ್ಕಿಂಗ್ಸ್ ಇರೋ ಹೇಳಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಚೆನ್ನಾಗಿ ಹೊಡಿತಾರೆ ಮಾತ್ರ. ಹೆವಿ ಡ್ರೈವರು. ಯಾರು ಗೊತ್ತಾ? ಯಾರು ರಾಮ್ ಚರಣ್. ಇವನ್ ಯಾರು ಗೊತ್ತಾ? ಕುಂಟು. ಯಾರು ಕುಂಟು ಗೊತ್ತಾಯ್ತಾ? ರಾಮ್ ಚರಣ್ ಬಾಡಿ ಗಾರ್ಡ್. ಇವ್ರ ಶಿಷ್ಯನೇ ಅವರು. ರಾಮ್ ಚರಣ್ ಗಿರೋ ಬಾಡಿ ಗಾರ್ಡ್ ಇದಾರೆ ಗೊತ್ತಾ? ಅವ್ರು ಇವ್ರ ಹತ್ರನೇ ಕಲ್ತಿದ್ದು. ಅದಕ್ಕೆ ಇವ್ರನ್ನ ನನ್ನ ಬಾಡಿ ಗಾರ್ಡ್ ಆಗಿ ಇಟ್ಕೊಂಡಿದ್ದೀನಿ. ಎಲ್ಲ ಕ್ಲಿಯರ್ ಮಾಡುವ. ಹೆಣ್ಮಕ್ಳು ಬರ್ಬೋದು. ನಮಗೆ ಅಲ್ಲ, ಕೆವಿನ್ ಕುಂಟ ಯಾರಿಗೋ ಕೊಡಕ್ಕೆ 2.0 ನನಗೆ ಕೊಡ್ತಾನೆ. ಹಾಂ, ಕೆವಿನ್ ಕುಂಟ ರಾಮ್ ಚರಣ್ ಬಾಡಿ ಗಾರ್ಡ್. ಈಗ ಕುಡ್ಕೊಂಡು ಒಂದು ಕಪ್ಪಲ್ಲಿ ಕುಡಿತಾ ಇದ್ರೆ ನಮ್ಮ ಸಿಂಹ ಅವರು 2 ಕಪ್ಪು. ಹಂಗಂದ್ರೆ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ನಾವೆಲ್ಲ ಸಿಂಗಲ್ಸ್, ಅವ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ನೋಡಿ ರಬ್ಬರ್ ಬ್ಯಾಂಡ್ ಅವ್ರು ಹುಡುಗಿದು. ಸೊ ನಮ್ಮ ಟೀಮ್ ಅವರೆಲ್ಲ ಇಲ್ಲೇ ನಿಂತಿದ್ದೀವಿ. ಸ್ಟೂಡೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಸೆಟ್ಟು. ಸೊ ಅಲ್ಲಿ ರೆಡಿ ಆಗಿದ ತಕ್ಷಣ ನಾವು ಡ್ಯಾನ್ಸರ್ಸ್ ಎಲ್ಲ ಸೀದಾ ಅಲ್ಲಿ ಹೋಗಿ ಒಂದು ಫ್ಲ್ಯಾಶ್ ಮಾಬ್ ಕೊಡೋದು. ಈ ಕಾಲೇಜ್ ಆಗಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಕಾಲೇಜ್ಗೆ ಹೋಗಬೇಕು. ಸೊ ಎಲ್ಲ ಇಲ್ಲಿ ಚಿಲ್ಔಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಕೊಡಬೇಕು. ಈಗ ಗ್ರೌಂಡಲ್ಲಿ ಫ್ಲ್ಯಾಶ್ ಮಾಬು. ಸೊ ಅದಕ್ಕೆಲ್ಲ ಹೋಗ್ತಾ ಇದ್ದೀವಿ. ಕಾಲೇಜ್ ಸ್ಟೂಡೆಂಟ್ಸ್ ನೋಡಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಶಶಿನವ್ರು ಅವರು ಇಲ್ಲಿದ್ದಾರೆ. ನಮ್ಮ ದರ್ಶನ್ ಸರು ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ ಫುಲ್ಲು. ಹಲೋ ಸ್ಟೂಡೆಂಟ್ಸ್ ಎಲ್ಲ ಗ್ಯಾದರ್ ಆಗಿದ್ದಾರೆ. ಹೇಗನ್ಸ್ತಾ ಇದೆ ಕ್ರೌಡು? ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಈಗ ನೋಡೋಣ ಆಡಿಯನ್ಸ್ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ನಮ್ಮ ಒಂದು ಪ್ರಮೋಷನ್ಗೆ, ನಮ್ಮ ಡ್ಯಾನ್ಸ್ಗೆ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ. ವೇಟ್ ಅಂಡ್ ವಾಚ್. ನೋಡ್ರಿ ಗ್ರೂಪ್ ಡ್ಯಾನ್ಸ್ ಆಡ್ತಾರೆ. ನೋಡಿ ಗಾಯ್ಸ್, ನಮ್ಮ ಜೊತೆ ಹುಡುಗ ಹೋಗ್ಬಿಟ್ಟು ಅಲ್ಲ ಡ್ಯಾನ್ಸ್ ಆಡ್ತಾರೆ. ಫುಲ್ ರೆಡಿ ಆಗಿದ್ದೀವಿ. ಸೊ ಇವಾಗ ಸ್ಟಾರ್ಟ್ ಆಗಿದೆ. ಮುಖ್ಯವಾಗಿ ಪ್ರಿನ್ಸಿಪಲ್ ಹಾಗೂ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಅವರು ಎಲ್ರಿಗೂ ಕೂಡ ಶುಭೋದಯ, ಹಾಯ್, ಹಲೋ, ನಮಸ್ತೆ. ಸೊ ಫೈನಲಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ. ಯಾರು ಅಂತಂದ್ರೆ ಅದು ಖುಷಿ ಆಗ್ತಿದ್ಯಾ?
ಒಂದು ಶೋ ಕಂಪ್ಲೀಟ್ ಆಗಿದೆ ಒಂದು ಕಾಲೇಜಲ್ಲಿ. ನೆಕ್ಸ್ಟ್ ಇನ್ನೊಂದು ಕಾಲೇಜ್ಗೆ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಈವೆಂಟ್ಸ್ಗಳು ನಡೀತಾ ಇದೆ. ನನ್ನ ಫ್ಲಾಗ್ ಯಾರು ಎತ್ಕೊಂಡ್ಬಿಟ್ರು. ನಮ್ಮ ಭವಾನಿ ಅಕ್ಕನ ಫ್ಯಾನ್ಸ್ ನೋಡಿ. ಯಾಕೆ ನೋಡಿ ನೋಡಿ ಭವಾನಿ ಅಕ್ಕನ್ನ ಬಿಡ್ತಾನೆ ಇಲ್ಲ, ಎಲ್ಲರೂ ಫೋಟೋ ಮೇಲೆ ಫುಲ್ ಫ್ಯಾನ್ ಮೂಮೆಂಟ್ ಗೈಸ್, ಫುಲ್ ಫ್ಯಾನ್ ಮೂಮೆಂಟ್. ಸೆಲೆಬ್ರಿಟೀಸ್, ಒಬ್ರು DKD ಅವರು, ಒಬ್ರು ಸೀರಿಯಲ್ ಅವರು. ಎರಡು ಸೀಕ್ರೆಟಾನೆ, ಇವ್ರು ಡ್ಯಾನ್ಸ್, ಇವ್ರು ಸೀರಿಯಲ್. ನೋಡಿ ನಾವು ಇದೀವಿ, ನಮ್ನ ಯಾರು ಮೂಸ್ ನೋಡ್ತಾ ಇಲ್ಲ ಹುಡುಗಿರು. ಇದೆಲ್ಲ ಬರೀ ಜೇನ್ ಮುತ್ಕೊಂಡಂಗ್ ಮುತ್ಕೊಂತ. ಇವನು ಸ್ಟಾರ್ ಕ್ರಶ್ ಅಂತ ರೀಲ್ಸ್ ಮಾಡ್ಕೊಳೋದು, ಒಂದು ಹುಡುಗಿರು ಮೂಸ್ ನೋಡ್ತೀರ. ಏನ್ ಮಾಡೋದು ಗೈಸ್? ಬರೀ ಕೆಂಗೇರಿಲಿ ಅಷ್ಟೇ ಒಂದು ಬಸಾರು. ಫುಲ್ ಫ್ಯಾನ್ ಮೂಮೆಂಟ್, ಫುಲ್ ಫ್ಯಾನ್ ನೋಡಿ. ಶಿವು ಜೊತೆ ತಕೊಂತವ್ರ. ಶಿವು ಏನ್ ಮಾಡ್ತಾವನಲ್ಲಿ ಆ ಗ್ಯಾಪ್ ಅಲ್ಲಿ ನಮ್ ಶಿವು ಫೋಟೋ ತೆಗೆಸ್ಕೊಂತವ್ರಿ. ಏನು ಅಂತ ಗೊತ್ತಿಲ್ಲ. ಶಿವ ಏನ್ ನೋಡ್ತಿದ್ರಲ್ಲಿ? ಶಿವು ಏನ್ ಮಾಡ್ತಾವ ಅಣ್ಣ? ಶಿವು ಏನ್ ಮಾಡ್ತಾವನಲ್ಲಿ? ಹೋಗೋಣ ಅಂತ ಓಡ್ತಾ ಇದೀವಿ. ಶಶಿಕಣ್ಣನ್ ಬಿಡ್ತಾ ಇಲ್ಲ, ಫುಲ್ಲು ಫ್ಯಾನ್ಸು. ಇವರು ಮುಸ್ತಫಾ. ಹೆಂಗಿತ್ತಣ್ಣ? ಸೇಮ್, ತುಂಬಾ ಖುಷಿ ಆಯ್ತು. ನೋ ಕಮೆಂಟ್ಸ್. ಫುಲ್ ಖುಷಿ. ನಿಮ್ ಪ್ರೀತಿ ವಿಶ್ವಾಸಕ್ಕೆ ಯಾವಾಗ್ಲೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಟು ದಿ ನೆಕ್ಸ್ಟ್ ಕಾಲೇಜ್, ನೆಕ್ಸ್ಟ್ ಪರ್ಫಾರ್ಮೆನ್ಸ್. ಅವ್ನು ಗ್ಯಾಪ್ ಅಲ್ಲಿ ಹೋಗಿ ನಿಂತ್ಕೊಬಿಡ. ಮುಸ್ತಫಾ. ಹೇಗಿತ್ತು ಪರ್ಫಾರ್ಮೆನ್ಸ್ ನಮ್ದು? ನಿಮ್ಮೆಲ್ಲರ ಸಪೋರ್ಟ್ ಇರ್ಬೇಕಷ್ಟೇ. ಹೌದಾ? ಪಕ್ಕಾ. ಓಕೆ ಥ್ಯಾಂಕ್ ಯು, ಬಾಯ್. ನಾವು ಪ್ರಮೋಟ್ ಮಾಡಿದ್ರಿ, ನಾನು ನಮ್ಮೂರು ಬೆಳೆಸ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಲಾಗ್ ನಾಳೆ ಫಿಲ್ಟರ್ ಆಗೋಣ ಕಾಣಂಗಿಲ್ಲ. ನಾನು ಲಾಗ್ ನಾಳೆ ಫಿಲ್ಟರ್. ಶಿಸ್ತು ಒಗ್ಗಟ್ಟಿರ್ಲಿ. ಮುಗೀತು ಪರ್ಫಾರ್ಮೆನ್ಸು. ಸೊ ಈಗೆಲ್ಲ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ತಾ ಇದೀವಿ. ಹೆವಿ ಕ್ರೌಡು, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾತಾಡ್ಸಿರು ಎಲ್ಲ. ಸೊ ನಾವೀಗ ಹೋಗ್ತಾ ಇದ್ದೀವಿ. ಏನಕ್ಕಿವೆಲ್ಲ ಈಗ ಇನ್ನೊಂದು ಕಾಲೇಜಿಗೆ ಬಂದಿದ್ದೀವಿ ಪರ್ಫಾರ್ಮೆನ್ಸ್ ಕೊಡೋಕ್ಕೆ. ವೆದರ್ ತುಂಬ ಕರೆಕ್ಟಾಗಿದೆ, ಯಾಕೆ ಅಂದರೆ ನಾವು ಬಿಸಿಲು ಅಂದ್ಕೊಂಡು ಬಂದ್ವಿ. ಸ್ಕಿನ್ಸ್ ಎಲ್ಲ ಹಾಕೊಂಡಿದ್ದೀನಿ ನಾನು. ಬಟ್ ನಾವು ಅಂದ್ಕೊಂಡಷ್ಟೇನು ಬಿಸಿಲಿಲ್ಲ, ಆರಾಮಾಗಿ. ಏನಂತಂದ್ರೆ ಆ್ಯಕ್ಚುಲಾಗಿ ನಾವು ಬ್ಯಾಂಗ್ಳೂರವ್ರಲ್ವಾ, ಸೊ ನಾವು ಈ ವೆದರ್ಗೆ ಅಡ್ಜಸ್ಟ್ ಆಗಲ್ಲ ಅಂದ್ಬಿಟ್ಟು ನಮಗೋಸ್ಕರ ಫುಲ್ ಮೋಟಿವೇಟ್ ಮಾಡ್ದೆ. ಫುಲ್ ವೆದರೇ ಚೇಂಜ್ ಆಗೋಗಿದೆ ನೋಡಿ. ವೆದರು ಚಿಲ್ಡ್ ಆಗಿದೆ, ಓಕೆ ಫೈನ್, ಮಾಡ್ಕೋಬೋದು. ಹೆವಿ ಬಿಸಿಲು ಅಂದ್ಕೊಂಡ್ವಿ, ಅಷ್ಟೇನು ಬಿಸಿಲಿಲ್ಲ. ನಾವು ತಂಪು, ವೆದರ್ ಕೂಡ ತಂಪು. ಕಾಲೇಜಲ್ಲಿ ಪರ್ಫಾರ್ಮೆನ್ಸು ರೆಡಿ ಮಾಡ್ಕೊತಾ ಇದ್ದೀವಿ. ಭವಾನಿ ಅಕ್ಕ ಡೆಡಿಕೇಶನ್ ನೋಡಿ, ಹುಷಾರಿಲ್ಲ, ಯಾರೋ ರೆಡಿಯಾಗಿ ಮಾಡ್ತಾ ಇದ್ದಾರೆ. ಇವನು ನೋಡಿ, ಇವನು ಸೊ ಅಷ್ಟೇ. ಇವಾಗ ಇಲ್ಲಿ ಮುಗಿಸಿ ಮತ್ತೆ ಇನ್ನೊಂದಿದೆ, ಇನ್ನೊಂದು ಕಾಲೇಜ್ ಕಡೆ ಹೋಗ್ಬೇಕು. ಜಿ ಕನ್ನಡದಲ್ಲಿ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನಲ್ಲಿ ಅತ್ಯುತ್ತಮವಾಗಿ ನಟಿಸಿರುವಂತಹ ಭವಾನಿ ಪುರೋಹಿತ್ ಅವರು ಇಲ್ಲಿದ್ದಾರೆ. ಇವರಷ್ಟೇ ಅಲ್ಲ, ಹಾನಗಲ್ನಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಇಲ್ಲಿ ಮುಂದೆ ಬರಬೇಕು. ಇವರು ಕೂಡ ಈ ಒಂದು ಡ್ಯಾನ್ಸ್ಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿರುವಂತಹ ಇವರಿಗೂ ಕೂಡ ಬನ್ನಿ ಜೋರಾದ ಚಪ್ಪಾಳೆ. ಹಾಗೂ ಇವರ ಡ್ಯಾನ್ಸ್ ಮಾಸ್ಟರ್ ಮಂಜು ಅವರು, ನ್ಯೂ ತಾಂಡವ್ ಡ್ಯಾನ್ಸ್ ಅಕಾಡೆಮಿಯ ನಾಯಕರಾಗಿರುವಂತಹ ಮಂಜು ಅವರು ಕೂಡ. ಸೊ ಇಷ್ಟು ಕೂಡ ನಮ್ಮ ತಂಡ. ಇದರ ಜೊತೆಗೆ ಈ ತಂಡದ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮೂರು ತಂಡದ ನಾಯಕರಾಗಿರುವಂತಹ ಸಂದೀಪ್ ಪಾಟೀಲ್ ಸರ್ ಅವರು ಕೂಡ
ಅವ್ರಿಗೊಂದು ಜೋರದ ಚಪ್ಪಾಳೆ ಬರಲಿ. ಇಂಥ ಅದ್ಭುತವಾದಂಥ ಹಾಡನ್ನ ಅವರು ಜಾಗೃತಿ ಮೂಡಿಸೋದಕ್ಕೆ ಹೋಗಿ. ಜ್ವರ ಬಂತು ಮತ್ತೆ. ಹೌದು, ಅದೇ ಜ್ವರ ಬಂತು ಮತ್ತೆ. ಜ್ವರ ಬಂದಿದೆ, ಹುಷಾರಿಲ್ಲ. ಪೇಷಂಟ್ ಆಗಿಬಿಟ್ಟಿದ್ದಾರೆ. ಫುಲ್ ರೆಸ್ಟ್. ನೆನ್ನೆ ಫುಲ್ಲು ಹೆವಿ ಫೀವರ್ ಜ್ವರ ಬಂದಿದೆ ಅಷ್ಟೇ. ಸೆಕೆಂಡ್ ಪರ್ಫಾರ್ಮೆನ್ಸ್ ಮುಗೀತು. ನೆಕ್ಸ್ಟು ಸೆಕೆಂಡ್ ಕಾಲೇಜ್ ಮುಗೀತು, ಸಕ್ಕದಾಗಿ ಮಾಡಿದ್ರು. ಆಡಿಯನ್ಸ್ ಎಲ್ಲ ಜೋಶಲ್ಲಿದ್ರು. ಈಗ ಹುಡುಗರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಈಗ ನಾವು ನೆಕ್ಸ್ಟ್ ಕಾಲೇಜ್ಗೆ ಹೋಗ್ತಾ ಇದೀವಿ. ಇಲ್ಲ, ಅದಕ್ಕಿಂತ ಮುಂಚೆ ಊಟಕ್ಕೆ ಹೋಗ್ತಾ ಇದೀವಿ ಅನ್ಸುತ್ತೆ, ನೋಡೋಣ. ಚಾಕ್ಲೇಟ್ ಬಂದಿದೆ. ಕ್ಯಾಚ್ ಅದ್ರಲ್ಲಿ ಒಂದೊಂದು ಪೀಸ್. ಹೌದಾ? ನಮ್ 4 ಜನಕ್ಕೆ ಇದು. ನಮ್ 4 ಜನಕ್ಕೆ 1 2 1 ನಿಮಿಷ. ನೀವು ಹುಡುಗರು ಕೆಮ್ಮು ಅಣ್ಣ, ಇನ್ನೊಂದು ಪೀಸ್ ಇಸ್ಕೊಳ್ರಿ. ಸ್ನ್ಯಾಕ್ಸ್ ಬಂದಿದೆ, ರೋಲು ಎಲ್ಲ ತಿಂತಾ ಇದ್ದಾರೆ. ಇನ್ನೊಂದು ಕಾಲೇಜ್ ಬಂದಿದ್ದೀವಿ. ಲೈನಪ್ ಹೇಗಿತ್ತಣ್ಣ? ಲೈನಪ್ ಸಕ್ಕದಾಗಿತ್ತು. ಏನ್ರಿ ಏನ್ ಫೀಲ್? ಏನ್ ಫೀಲ್ ಅಂತಿರ್ರಿ? ಸಾಂಗ್ ನಮ್ ಟಿಟಿಲ್ ಕೇಳ್ತಾ ಇದ್ರೆ ಭೈರತಿ ರಣಗೆಲ್ಲ ಕಣ್ಮುಂದೆ ಬಂದಂಗಿತ್ತು. ಹಂಗಿಂದ ಕಾರ್ ಬರ್ಕೊಂಡು ಆಕ್ಚುಲಿ ಮಾತಾಡ್ಕೊಂಡಿದ್ದಾರೆ, ಯಾರು ಶೂಟ್ ಮಾಡ್ಬೇಕಿತ್ತಲ್ಲ ಅಂತ. ಅವ್ರು ಆಕ್ಚುಲಿ ಅದು ಬರೋದು ಇಲ್ಲ. ಅವರು ಟಿಟಿನ ಫೋಟೋ ಇದೆಯಲ್ಲ, ಕಾರಿಂದ ಫೋಟೋ ಇದೆ. ಅವ್ರಿಗೆ ಸಹ ಡೆಲ್ಲಿಗೆ ಹೋಗ್ಬೇಕಂತ ಅರ್ಜೆಂಟಾಗಿ. ಸೊ ಬರ್ತಾರೋ ಇಲ್ವೋ ಅನ್ನೋ ಕ್ಯೂರಿಯಾಸಿಟಿ ನೋಡಿ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ನೋಡಿ ಅಲ್ಲಿ. ಏನು ಬ್ರೋ? ಆ ಕ್ಯಾಮ್ರಾ ಹಿಂಗ್ ಹೋಗ್ಬೇಕು ಬ್ರೋ. ಯೂಸ್ ಮೀ ಫುಲ್ ಡಿಪ್ರೆಸ್. ನಿಮ್ಮ ಟಿಟಿಯಲ್ಲಿ ತುಂಬಾ ಮಲಗೋರು ಯಾರು? ನೀವೇ ಬ್ರೋ. ಎಮೋಷನಲ್ ಡ್ಯಾಮೇಜ್, ನೋ ಕಮೆಂಟ್ಸ್. ಈಗ ಇಲ್ಲಿ ಊಟಕ್ಕೆ ಬಂದಿದ್ದೀವಿ ಎಲ್ಲರೂ ಕೂಡ. ಅದು ಮಾಡೇ ಇಲ್ಲ. ನಮ್ಮ ಸಿಂಹಂಗೆ ಹಶ್ವಾಗಿ ಅವಾಗಿಂದ ಬರೀ ಮೂಳೆ ಅಂತವನೆ. ನಾವು ಬೆಳೆ ಅಂತ ಇದೀವಿ. ನೋಡೋಣ, ಇವನ ಅಭಿಪ್ರಾಯ ಕೇಳೋಣ. ಏನ್ ಅನಿಸ್ತಿದೆ? ಉಣ್ಕೊಂಡು ಹೋಗ್ಬೇಕಷ್ಟೇ, ಆಪ್ಷನ್ ಇಲ್ಲ ಅಷ್ಟೇ. ಟಿ ಅಣ್ಣ, ನಮ್ಮ ಶಿವು ಹಾಗೆ ನಮ್ಮ ಟೀಮ್ ಅವರೆಲ್ಲ ಊಟ ಮಾಡ್ತಾ ಇದ್ದೀವಿ. ಅಣ್ಣ ಹೇಗಿದೆ? ಏನ್ ಗೊತ್ತಾ, ಇದೊಂದು ಕಾಮಿಡಿ ನಡೀತು. ಇದು ನಾವು ಉತ್ತರ ಕರ್ನಾಟಕದ ಮೀಲ್ ತಿಂತಾ ಇದ್ದೀವಿ. ಸೊ ಇಲ್ಲಿ ನಮ್ಗೆ ಏನೇನು ಕೊಡ್ತಾರೆ, ಇದರ ಕಾಳು ಗೊಜ್ಜು, ಚಪಾತಿ, ಇದು ಎಲ್ಲ ಕೊಡ್ತಾರೆ. ಗ್ಯಾಪಲ್ಲಿ ಸ್ವಲ್ಪ ಕ್ಯಾಮ್ರಾ ಇಲ್ಲಿ ತಗೊಬನ್ನಿ. ಇಲ್ಲಿ ನಮಗೆ ಈ ಥರ ಸೊಪ್ಪು ಕೊಡ್ತಾರೆ. ಅದನ್ನ ನಮ್ಮ ಸಿಂಹ ಅವ್ರು ಏನು ಅಂದ್ಬಿಟ್ಟವ್ರೆ, ಅಣ್ಣ ಇದೇನು ಸೊಪ್ಪು ಬೇಯಿಸೇ ಇಲ್ಲ. ಅವ್ನು ಬೇಯಿಸ್ಕೊಡ್ತಾರೆ ಅಂತ ಅನ್ಕೊಂಡೆ. ಇಲ್ಲಿ ಗೊತ್ತಿಲ್ಲ ಪಾಪ, ಇಲ್ಲಿ ಹಸಿ ತಿಂತಾರೆ ಅಂತ. ಏನಣ್ಣ ಸೊಪ್ಪು ಬೇಯಿಸೇ ಇಲ್ಲ ಅಂತ ಹಂಗೆ ಅನ್ಕೊಳ್ತಾ ಇದ್ದಾನೆ. ನಾವು ಅವಾಗ ಎಕ್ಸ್ಪ್ಲೇನ್ ಮಾಡಿದ್ವಿ, ಇದು ಹಿಂಗೇನಪ್ಪ ಕೊಡೋದು, ಇದು ಹಿಂಗೆ ತಿನ್ನೋದು ಅಂತ. ಸೊ ಇದು ನಮ್ಮ ಸಿಂಹಂದು ಪರಿಸ್ಥಿತಿ. ರೂಮ್ಗೆ ಹೋಗಿ ಫುಲ್ ರೆಸ್ಟ್ ಎಲ್ಲ ಮಾಡಿಕೊಂಡು ಎಲ್ಲ ಮತ್ತೆ ಇನ್ನೊಂದು ರೌಂಡ್ ರೆಡಿಯಾಗಿ ಎಲ್ಲ ಬಂದಿದ್ದೀವಿ. ಯಾಕೆಂದರೆ ಪ್ರೀಮಿಯರ್ ಶೋ ಇದೆ, ಸೊ ಅದಕ್ಕೋಸ್ಕರ ಎಲ್ಲ ಇಲ್ಲಿ ಸೆಟಲ್ ಆಗಿದ್ದೀವಿ.
ಯಾವ್ದು ಬೇಗ ಹೇಳ್ಬೇಕು. ಗೊತ್ತಾಗ್ತಿಲ್ಲ ಬಾಟ್ಲು ಕ್ಯಾನ್ಸಲ್. ಓಕೆ, ಸಾಕ್ಷಿಯಾಗಿರುವಂತ ಎಲ್ರಿಗೂ ಕೂಡ ಧನ್ಯವಾದನ ಹೇಳ್ತಾ, ಶೇಷಗಿರಿಯ ಎಲ್ಲ ಗ್ರಾಮಸ್ಥರಿಗೂ, ಹಾನಗಲ್ನ ಎಲ್ಲ ಜನತೆಗೂ ಹಾಗೂ ನಮ್ಮೂರು ತಂಡದ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು, ಈ ಸಾಂಗ್ ನ ಏನಕ್ಕೆ ಮಾಡಿದ್ವಿ, ಅದು ನಿಮಗೆ ಮೋಸ್ಟ್ಲಿ ಗೊತ್ತಾದ್ರೆ ಎಲ್ಲರಿಗೂ ಅದೊಂದು ಕುತೂಹಲ ಇರುತ್ತಲ್ಲ, ಏನಪ್ಪಾ ಇವರು ಎಲ್ಲ ಚೆನ್ನಾಗಿದ್ದಾರೆ, ಇಲ್ಲೊಂದು ಸಾಂಗ್ ಪ್ಲೇ ಮಾಡ್ತಾರೆ, ಏನೋ ಮಾಡ್ತಿದ್ದಾರೆ, ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ. ಸೊ ಆ ಕುತೂಹಲಕ್ಕೆ ಇವಾಗ ತೆರೆ ಎಳೆಯೋಣ ಅಂತ ನಾನು ಮತ್ತೆ ನನ್ನ ಫ್ರೆಂಡು ಪಂಪಪತಿ ಅಂತ ನಮ್ಮೂರಲ್ಲಿ ನಮ್ಮವ್ರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಸಾಂಗ್ನ ರಿಲೀಸು ಪ್ರೀಮಿಯರ್ ಶೋ ಇಡೀ ಕರ್ನಾಟಕದಲ್ಲೇ ಯಾರಿಗೂ ತೋರಿಸದೇ ಇರ್ದಂಗೆ ನಮ್ಮೂರು ಜನರಿಗೆ ತೋರಿಸ್ಬೇಕಂತೇಳಿ ಇಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಸೊ ನಿಮ್ಮೆಲ್ಲರದು ಎನರ್ಜಿ ತುಂಬ ಇಂಪಾರ್ಟೆಂಟ್ ಇಲ್ಲಿ. ನಾನು ನಮ್ಮೂರು ಅಂತ ಹೇಳ್ತೀನಿ, ನೀವೆಲ್ಲರೂ ನಮ್ಮೂರು ಅಂತ ಹೇಳಬೇಕು. ಓಕೆನಾ? 1 2 3 ನಮ್ಮೂರು ನಮ್ಮೂರು ನಮ್ಮೂರು. ವೆರಿ ನೈಸ್. ಸೊ ಈಗ ಈ ಸಾಂಗ್ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ, ನಿಮಗೆ ಗೊತ್ತಿದ್ದಂಗೆ ಹಾನಗಲ್ ಜನತೆಗೆ, ಹಾವೇರಿ ಜನತೆಗೆ ಮಾಡಿರುವಂತಹ ಹಾಡಿದು. ಈ ಹಾಡು ನಿಮಗೋಸ್ಕರ, ನಿಮ್ಮೆಲ್ಲರನ್ನು ಜಾಗೃತಿಗೊಳಿಸೋದಕ್ಕೋಸ್ಕರ ಮಾಡಿರುವಂತಹ ಹಾಡಿದು. ಈಗ ನಿಮ್ಮ ಮುಂದೆ ನಮ್ಮೂರು ಆಂಥಮ್ ಪ್ಲೇ ಆಗತ್ತೆ ಸರ್. ಜೀವ ತಳೆದ ಹೊಸ ಕ್ರಾಂತಿಯು ನಂಬಿ ನೀಡಿ ಆದಂತಹ ಅನುಭವವನ್ನ ಮತ್ತೆ ಇದರ ಹಿಂದೆ ಮಾಡಿದಂತಹ ಕೆಲಸಗಳನ್ನ ಅವರೇ ನಿಮ್ಮ ಬಳಿ ಹಂಚ್ಕೊಳ್ತಾರೆ. ಓಡ್ ಯು. ಎಲ್ರಿಗೂ ನಮಸ್ಕಾರ. ಇಂದು ಹಳೆಯ ಹುಳುಕ ತೊಳೆಯುವ ಕಾಂತಿ ತಂದು ಬದಲಾವಣೆಯ ಕನಸನ್ನು ಹೊತ್ತು ಜೀವ ತಳೆದ ಹೊಸ ಕ್ರಾಂತಿಯು ನಂಬಿ ನೀಡಿ ಬೆಂಬಲವ ಇನ್ನು ಶುರುವಾಗಲಿ. ಹಾಡು ಬಿಡುಗಡೆ ಆಗಿದೆ. ಸೊ ಇದು ನಮ್ಮ ತಂಡ. ಬರ್ಲಿ ಜೋರದ ಚಪ್ಪಾಳೆ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಮಾಡಕ್ಕಾಗ್ದೆ, ಸಾಯಕ್ಕಾಗ್ದೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಊಟಕ್ಕೆ ಸ್ಟಾಪ್ ಹಾಕಿದ್ದೀವಿ. ಊಟ ಎಲ್ಲ ಮಾಡಿಕೊಂಡು ಸೀದಾ ಹೊಡೋದೆ ಬ್ಯಾಂಗ್ಳೂರಿಗೆ. ಈ ವಿಡಿಯೋ ತುಂಬ ಚೆನ್ನಾಗಿತ್ತು ಅಂದ್ಕೊಳ್ತೀನಿ. ಚೆನ್ನಾಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.